ದೆಹಲಿ ಮುಖ್ಯಮಂತ್ರಿ ಅತಿಶಿ ಮರ್ಲೆನಾ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜ್ಯಪಾಲ ವಿಕೆ ಸಕ್ಸೇನಾ ಅವರಿಗೆ ರಾಜೀನಾಮೆ ಪತ್ರವನ್ನು ಅತಿಶಿ ಅವರು ಸಲ್ಲಿಕೆ ಮಾಡಿದ್ದಾರೆ. ದೆಹಲಿಯಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಿದ ಬಳಿಕ ಈಗ ಬಹುಮತವನ್ನು ಕಳೆದುಕೊಂಡು ಅಧಿಕಾರಾವಧಿಯನ್ನು ಕಳೆದುಕೊಂಡು ರಾಜ್ಯಪಾಲರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ದೆಹಲಿ ಮುಖ್ಯಮಂತ್ರಿ ಆಗಿದ್ದಂತಹ ಅತಿಶಿ ಕೆಲವು ತಿಂಗಳುಗಳವರೆಗೆ ಸಿಎಂ ಆಗಿ ದೆಹಲಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು ಯಾವಾಗ ಅರವಿಂದ್ ಕೇಜ್ರಿವಾಲ್ ಅವರು ಜೈಲು ಪಾಲಾದಂತಹ ಸಂದರ್ಭದಲ್ಲಿ ಅಧಿಕಾರಕ್ಕೆ ಅಂಟಿ ಕೂತಿದ್ದಾರೆ ಅನ್ನೋ ಆರೋಪಗಳು ಕೇಳಿಬಂತು. ಆ ಸಂದರ್ಭದಲ್ಲಿ ವಾಪಸ್ ಬಂದ ಕೂಡಲೇ ಅರವಿಂದ್ ಕೇಜ್ರಿವಾಲ್ ಅವರು ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಡ್ತಾ ಇದ್ದಂತೆ ಒಂದು ರೀತಿಯಾಗಿ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂತಹ ಪ್ರಶ್ನೆ ಬಂದಾಗ ಅತಿಶಿ ಅವರನ್ನ ಸಿಎಂ ಆಗಿ ಆಯ್ಕೆ ಮಾಡಲಾಯಿತು. ಇದೀಗ ಅತಿಶಿ ಅವರ ಅಧಿಕಾರಾವಧಿ ಮುಗಿತು. ರಾಜ್ಯಪಾಲರಿಗೆ ರಾಜೀನಾಮೆ ಪತ್ರ ಸಲ್ಲಿಕೆ ಮಾಡಿದ್ದಾರೆ ವಿಕೆ ಸಕ್ಸೇನಾ. ರಾಜ್ಯಪಾಲ ವಿನಯ್ ಸಕ್ಸೇನಾ ಅವರಿಗೆ ರಾಜೀನಾಮೆ ಪತ್ರ ಸಲ್ಲಿಕೆ ಮಾಡಿದ್ದಾರೆ. ದೆಹಲಿ ಎಲೆಕ್ಷನ್ನಲ್ಲಿ ಆಮ್ ಆದ್ಮಿ ಪಕ್ಷ ಹೀನಾಯವಾಗಿ ಸೋಲು ಕಂಡಿತ್ತು. ಕಳೆದ ಬಾರಿ ನೋಡಿದಾಗ 68 ಸ್ಥಾನಗಳಲ್ಲಿತ್ತು. ಆದರೆ ಈಗ ತೀವ್ರವಾಗಿ ಸೀಟ್ಗಳು ಕಡಿಮೆಯಾಗಿ ಆಮ್ ಆದ್ಮಿ ಪಕ್ಷ ಹೀನಾಯವಾಗಿ ಸೋಲು ಕಾಣ್ತು. ಇದೀಗ ಅತಿಶಿ ಮರ್ಲೆನಾ ಅವರು ರಾಜ್ಯಪಾಲರಿಗೆ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ. ಈಗ ಮುಂದಿನ ಸಿಎಂ ಯಾರು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಎದುರಾಗುತ್ತೆ. ಬಿಜೆಪಿ ಬಹುಮತದಿಂದ ಸರ್ಕಾರ ಏನು ರಚನೆ ಮಾಡಿಕೊಳ್ತು. ಭರ್ಜರಿ ಇದೀಗ ಬಿಜೆಪಿಗೆ ಬಹುಮತ ಸಿಕ್ಕಿದೆ. 27 ವರ್ಷಗಳ ಬಳಿಕ ಈ ಬಹುಮತ ಸಿಕ್ಕಿರುವಂಥದ್ದು. ಹೀಗಾಗಿ ಯಾರನ್ನ ಸಿಎಂ ಮಾಡಬೇಕು ಅಂತ ಬಿಜೆಪಿ ಕೂಡ ಸಾಕಷ್ಟು ತಲೆ ಕೆಡಿಸ್ಕೊಂಡಿದೆ. ಯಾಕಂದರೆ ಕಳೆದ ಬಾರಿ ಅಂದರೆ 27 ವರ್ಷಗಳ ಹಿಂದೆ ಬಿಜೆಪಿ ಪಕ್ಷ ಆಗಲೂ ಕೂಡ ಬಹುಮತವನ್ನು ಪಡೆದುಕೊಂಡಿತ್ತು. ಆದರೆ ಆ ಸಂದರ್ಭದಲ್ಲಿ ಅಂದರೆ ಆ ಅಧಿಕಾರಾವಧಿಯಲ್ಲಿ 3 ಜನ ಸಿಎಂಗಳಾಗ್ತಾರೆ. 3 ಜನರನ್ನು ಬದಲಾವಣೆ ಮಾಡುತ್ತೆ ಬಿಜೆಪಿ. ಇದರಿಂದ ದೆಹಲಿ ಜನ ಕೂಡ ರೋಸಿ ಹೋಗಿದ್ರು. ಅದೇ ಕಾರಣಕ್ಕಾಗಿ ಅಂದರೆ ಸಿಎಂಗಳನ್ನ ಬದಲಾವಣೆ ಮಾಡಿದ್ದಕ್ಕೇ ಬಿಜೆಪಿ ದೆಹಲಿಯಲ್ಲಿ ಹೇಳ ಹೆಸರಿಲ್ಲದಂತಾಯಿತು. 27 ವರ್ಷ ಕಾಯಬೇಕಾಗಿ ಬಂತು. ಆ ಸಮಸ್ಯೆ ಮತ್ತೊಮ್ಮೆ ಪುನರಾವರ್ತನೆ ಆಗಬಾರದು, ಆ ತಪ್ಪು ಮತ್ತೊಮ್ಮೆ ಪುನರಾವರ್ತನೆ ಆಗಬಾರದು ಅಂತ ಬಿಜೆಪಿ ಈಗ ಬಹಳಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸ್ತಾ ಇದೆ. ತುಂಬ ಆಲೋಚನೆ ಮಾಡಿ ಹೆಜ್ಜೆ ಇಡೋದಕ್ಕೆ ಅಂತ ಬಿಜೆಪಿ ಮುಂದಾಗ್ತಾ ಇದೆ. ಇದೀಗ ಹೊಸ ಸಿಎಂ ಆಯ್ಕೆಯ ಪ್ರಕ್ರಿಯೆ ಒಂದು ಕಡೆ ನಡೀತಾ ಇದ್ರೆ, ಮತ್ತೊಂದೆಡೆ ಅತಿಶಿ ಮರ್ಲೆನಾ ಈಗ ಮಾಜಿ ಮುಖ್ಯಮಂತ್ರಿಯಾಗಿದ್ದಾರೆ. ವಿನಯ್ ಸಕ್ಸೇನಾ ಅವರಿಗೆ, ರಾಜ್ಯಪಾಲ ಆಗಿರುವಂತಹ ವಿನಯ್ ಸಕ್ಸೇನಾ ಅವರಿಗೆ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಆ ರಾಜೀನಾಮೆಯನ್ನು ಕೂಡ ಕೆಲವೇ ಕ್ಷಣಗಳಲ್ಲಿ ವಿನಯ್ ಸಕ್ಸೇನಾ ಅವರು ಸ್ವೀಕಾರ ಮಾಡಲಿದ್ದಾರೆ. ಇನ್ನು ಬಿಜೆಪಿ ತನ್ನ ಅಧಿಕಾರ ರಚನೆ ಮಾಡ್ಕೊಳ್ಳೋದಕ್ಕೆ, ಸರ್ಕಾರ ರಚನೆ ಮಾಡ್ಕೊಳ್ಳೋದಕ್ಕೆ ಅಂತ ಅಧಿಕಾರ ಮಂಡನೆ ಮಾಡುತ್ತೆ. ಅದೇ ರೀತಿಯಾಗಿ ಬಿಜೆಪಿ ಯಾರನ್ನ ಸಿಎಂ ಆಗಿ ಮಾಡಬೇಕು ಅನ್ನುವಂತಹ ಒಂದು ಚರ್ಚೆಯಲ್ಲೂ ಕೂಡ ಇದೆ. ಯಾಕಂದರೆ ಪ್ರಮುಖವಾಗಿ ನಾವು ನೋಡಿದಾಗ 27 ವರ್ಷಗಳವರೆಗೆ ಇಷ್ಟೊಂದು ಸಮಯ ಯಾಕೆ ಬೇಕಾಗಿ ಬಂತು ಅನ್ನುವಂತಹ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇತ್ತು. ಬಿಜೆಪಿ ಮತ್ತೆ ಮರಳಿ ಅಧಿಕಾರಕ್ಕೆ ಬರೋದಕ್ಕೆ ಒಂದು ಸುದೀರ್ಘ ಸಮಯವನ್ನು ತೆಗೆದುಕೊಳ್ತು. ಇಷ್ಟೊಂದು ವರ್ಷಗಳ ಬಳಿಕ ಯಾಕೆ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇತ್ತು. ಅದಕ್ಕೆ ಉತ್ತರವನ್ನು ಹುಡುಕಿದಾಗ ದೆಹಲಿ ಜನತೆ ಒಂದು ರೀತಿಯಾಗಿ ಬಿಜೆಪಿಯ ಒಂದೇ ಒಂದು ನಡೆ, ಅದು ಸಿಎಂಗಳನ್ನು ಬದಲಾವಣೆ ಮಾಡಿದಂತಹ ನಡೆ, ಈ ನಡೆಯಿಂದಾಗಿ ಬೇಸತ್ತು ಹೋಗಿತ್ತು. ಮತ್ತೊಂದೆಡೆ ಬಿಜೆಪಿಯಲ್ಲಿ ಅನೇಕ ಸಮಸ್ಯೆಗಳಿತ್ತು, ದೆಹಲಿಯಲ್ಲಿ ಅನೇಕ ಸಮಸ್ಯೆಗಳಿದ್ದವು. ದೆಹಲಿಯ ಸಮಸ್ಯೆಗಳತ್ತ ಗಮನ ಹರಿಸಿದಂತಹ ಬಿಜೆಪಿ ಕೇವಲ ಸಿಎಂ ಬದಲಾವಣೆಯಲ್ಲಿ ಮಾತ್ರ ತೊಡಗಿತು, ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ ಹರಸಾಹಸ ಪಡ್ತು. ಹೀಗಾಗಿ ಈಗ ನಾವು ನೋಡಿದಾಗ ಆ ಒಂದು ತಪ್ಪೇನಿದೆ ಮತ್ತೆ ಪುನರಾವರ್ತನೆ ಆಗಬಾರ್ದು ಅಂತ ಬಿಜೆಪಿ ಬಹಳಷ್ಟು ಕಾಳಜಿ ವಹಿಸ್ಕೊಳ್ತಾ ಇದೆ. ಮತ್ತೊಂದೆಡೆ ಈಗ ಅತಿಶಿ ಮರ್ಲೆನಾ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವಿನಯ್ ಸಕ್ಸೇನಾ ರಾಜ್ಯಪಾಲರು ಈ ರಾಜೀನಾಮೆಯನ್ನು ಸ್ವೀಕರಿಸಲಿದ್ದಾರೆ.